ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾಲಿಗೆ ನಾಳೆ ನಿರ್ಣಾಯಕ ದಿನ. ನಾಳೆ ನಿಜಕ್ಕೂ ಕೂಡ ಮುಖ್ಯಮಂತ್ರಿಯವರ ಪಾಲಿಗೆ ಬಿಗ್ ಡೇ. ಯಾಕೆಂದರೆ ಅವ್ರಿಗೇನೋ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದ ತಕ್ಷಣ ರಿಲೀಫ್ ಸಿಕ್ಕಿದ್ದು ನಿಜ, ಆದರೆ ಕೋರ್ಟ್ನ ಸಂಕಲಗಳು ಇದ್ದೇ ಇದ್ದಾವೆ. ಯಾಕಂದರೆ ಕಾನೂನಿನ ಮೂಲಕವಾಗಿ ಇರುವಂತಹ ನಡಿಬೇಕಾದ ಪ್ರಕ್ರಿಯೆಗಳು ಇದ್ದೇ ಇರ್ತವೆ. ಜಾತಿಗಣತಿ ಜಂಜಾಟದಲ್ಲಿರುವಂತಹ ಸಿ ಎಂ ಸಿದ್ದರಾಮಯ್ಯನವರಿಗೆ ನಾಳೆ ಬಿಗ್ ಡೇ. ವಿಶೇಷವಾಗಿ ಮೂಡಾ ಸೈಟ್ಗಳ ಕೇಸ್ ವಿಚಾರವಾಗಿ ನಾಳೆ 2 ಅರ್ಜಿಗಳ ಬಗ್ಗೆ ತೀರ್ಪು ಪ್ರಕಟ ಆಗುವಂಥದ್ದಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿದ ಅರ್ಜಿಗಳ ತೀರ್ಪು ನಾಳೆ ಪ್ರಕಟ ಆಗಲಿದೆ. 2 ಅರ್ಜಿಗಳ ಆದೇಶವನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಕಾಯ್ದಿರಿಸಿತ್ತು. ಆ ಆದೇಶ ಒಂದು ಇಡಿ ತಕರಾರು ಅರ್ಜಿ, ಅಂದರೆ ಈ ಒಂದು ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ, ಹಾಗೆಯೇ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ತಕರಾರು ಅರ್ಜಿ. ಈ 2 ತಕರಾರು ಅರ್ಜಿಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ನಾಳೆ ತೀರ್ಪು ಹೊರಬರುವಂಥದ್ದಿದೆ. ಇಲ್ಲಿ ಇಡಿ ವಾದ ಏನಾಗಿತ್ತು ಅನ್ನೋದನ್ನು ನೋಡೋದಾದರೆ, ಬಹಳ ಮುಖ್ಯವಾಗಿ ಇಡಿ ಕೊಟ್ಟ ದಾಖಲೆಗಳನ್ನು ಲೋಕಾಯುಕ್ತದವರು ಪರಿಗಣಿಸಿಲ್ಲ. ಇಡಿಯವರು ಸಂಪೂರ್ಣವಾದ ದಾಖಲೆಗಳನ್ನು ಲೋಕಾಯುಕ್ತಕ್ಕೆ ಕಳಿಸ್ಕೊಟ್ಟಿದ್ದು, ಅದನ್ನು ಪರಿಗಣಿಸಲಿಲ್ಲ. ಅಂದರೆ ಇಡಿ ಪ್ರಕಾರ ಪ್ರೈಮಾ ಫೇಸಿ ಪ್ರಾಥಮಿಕವಾಗಿ ಇದರಲ್ಲಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಇಡಿಗೆ ಹೇಳಿತ್ತು. ಲೋಕಾಯುಕ್ತ ಪೊಲೀಸರಿಗೆ ಇಡಿಯೇ ಮಾಹಿತಿದಾರ ಆಗಿತ್ತು ಅನ್ನೋದನ್ನು ಇಡಿಯವರು ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಇಡಿ ದಾಖಲೆ ಪರಿಗಣಿಸಿ ತಪ್ಪು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇಡಿ ದಾಖಲೆಗಳು ಕೊಟ್ಟರೂ ಕೂಡ ಇವರು ತಪ್ಪು ನಿರ್ಧಾರವನ್ನು ಲೋಕಾಯುಕ್ತದವರು ತೆಗೆದುಕೊಂಡಿದ್ದಾರೆ ಅಂತೇಳಿ ಇಡಿಯವರು ವಾದಿಸ್ತಾ ಇದ್ದಾರೆ. ಇಡಿಯು ತನಿಖೆ ಮಾಡ್ತಾ ಇದ್ದು ತನಿಖೆಗೆ ಹಿನ್ನಡೆ ಆಗಲಿದೆ. ಈಗ ಈ ಬಿ ರಿಪೋರ್ಟ್ ಸಲ್ಲಿಕೆಯಿಂದ ತನಿಖೆಗೆ ಹಿನ್ನಡೆ ಆಗುತ್ತೆ. ಯಾಕೆ ಹಿನ್ನಡೆ ಆಗುತ್ತೆ ಅಂದರೆ, ಲೋಕಾಯುಕ್ತ ಬಿ ರಿಪೋರ್ಟ್ನಿಂದಾಗಿ ತನಿಖೆ ಮೇಲೆ ಪ್ರಭಾವ ಬೀರದಂತಾಗುತ್ತೆ. ಪೂರಕ ಸೆಕ್ಷನ್ ಇಲ್ಲದಿದ್ದರೆ ಇಡಿ ತನಿಖೆ ನಡೆಸಲಾಗದು. ಅಂದರೆ ಈಗ ಇಡಿ ನಡೆಸ್ತಾ ಇರುವಂಥ ತನಿಖೆ ಅದು ಲೋಕಾಯುಕ್ತದಲ್ಲಿ ದಾಖಲಾಗಿರುವಂಥ FIRನ ಆಧಾರದ ಮೇಲಿದ್ದ ಕಾರಣದಿಂದಾಗಿ ಆ ಪೂರಕವಾದಂಥ ಸೆಕ್ಷನ್ಗಳು ಬೇಕಿದೆ ಇಡಿಗೆ. ಇನ್ನು ಸ್ನೇಹಮಯಿ ಕೃಷ್ಣ ಅವರ ವಾದ ಏನಾಗಿತ್ತು ಅನ್ನೋದನ್ನು ನೋಡೋದಾದರೆ, ಲೋಕಾಯುಕ್ತ ಪೊಲೀಸರು ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಆಗಿದ್ದುಕೊಂಡಿನೇ ತನಿಖೆಗೆ ಹಾಜರಾಗಿರುವಂತಹ ವಿಚಾರಗಳು ಕೂಡ ಇಲ್ಲಿ ಸೇರಿಕೊಂಡಿರುವಂಥದ್ದು. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ ದಿಕ್ಕು ತಪ್ಪಿಸಿದ್ದಾರೆ ಅಂತ ಹೇಳಿ, ಕೋರ್ಟಿನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಯಾವುದೇ ವ್ಯಕ್ತಿ ಮಾಹಿತಿ ನೀಡಿದರೂ ಸಾಕ್ಷಿಯಾಗಿ ಅದನ್ನು ಪರಿಗಣಿಸಬೇಕು ಅಂತಂದರೆ ಇಡಿಯವರೇ ಅವರಿಗೆ ತನಿಖೆಗೆ ಮಾಹಿತಿ ಕೊಟ್ಟಿದ್ದಾರೆ. ನಾನು ಕೊಟ್ಟಿದ್ದೀನಿ. ಯಾವುದೇ ತನಿಖಾ ಸಂಸ್ಥೆಯಾದರೂ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು, ಅದು ಲೋಕಾಯುಕ್ತದ ಜವಾಬ್ದಾರಿ ಕೂಡ ಆಗಿರುತ್ತೆ ಅಂತ ಹೇಳಿ. ತನಿಖಾ ಸಂಸ್ಥೆಗಳೇ ಹೀಗೆ ಮಾಡಿದರೆ ಹೋರಾಟಗಾರರು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಕೋರ್ಟ್ನಲ್ಲಿ ಅವರು. ಇಡಿ ನೀಡಿರುವಂತಹ ದಾಖಲೆಗಳನ್ನು ಪರಿಗಣಿಸಲೇಬೇಕು ಅನ್ನುವಂತಹ ಒತ್ತಾಯವನ್ನು ಸ್ನೇಹಮಯಿ ಕೃಷ್ಣ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಅವರ ವಾದದ ಸಂದರ್ಭದಲ್ಲಿ. ಆದರೆ ಈ ಸಂದರ್ಭದಲ್ಲಿ ಲೋಕಾಯುಕ್ತದ ಪರವಾದಂತಹ ವಾದ, ಯಾಕಂದರೆ ಬಿ ರಿಪೋರ್ಟ್ ಸಲ್ಲಿಕೆಯನ್ನು ಮಾಡಿರ್ತಕ್ಕಂತಹ ಲೋಕಾಯುಕ್ತ ತನ್ನ ವಾದವನ್ನು ಮಂಡನೆ ಮಾಡಿರುವಂಥದ್ದು. ಲೋಕಾಯುಕ್ತದ ವಾದ ಹೀಗಿತ್ತು: ಇಡಿ ನೀಡಿದಂತಹ ಮಾಹಿತಿ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆಗಿದೆ. ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ವಿ. ಇಡಿ ನೀಡಿರುವಂತಹ ಮಾಹಿತಿ ಹಾಗೆಯೇ ಅವರು ಕೊಟ್ಟಿರುವಂಥ ದಾಖಲೆಗಳು ಇವುಗಳ ಪರಿಶೀಲನೆ ಆಗಿದೆ. ಆದರೆ ಇಡಿ ಸಲ್ಲಿಸಿದ ದಾಖಲೆಗಳಿಗೆ ನಮ್ಮ ಆಕ್ಷೇಪಣೆ ಇದೆ ಅನ್ನೋದನ್ನು ಲೋಕಾಯುಕ್ತ ಹೇಳಿದೆ. ಲೋಕಾಯುಕ್ತ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ಯಾಕಂದರೆ ಇಲ್ಲಿ ಇಡಿ ಸಲ್ಲಿಸಿರ್ತಕ್ಕಂತಹ ದಾಖಲೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿಯು ಕೂಡ ಸ್ಪಷ್ಟವಾಗಿಲ್ಲ. ಇಡಿ ಸಲ್ಲಿಸಿದಂಥ ದಾಖಲೆಗಳಿಗೆ ನಮ್ಮ ಆಕ್ಷೇಪಣೆ ಇದೆ. ಇಡಿ ನೀಡಿದಂಥ 27 ದಾಖಲೆಗಳಲ್ಲಿ ಸ್ಪಷ್ಟತೆ ಇಲ್ಲ ಅನ್ನೋದನ್ನು ಲೋಕಾಯುಕ್ತ ತನ್ನ ಪ್ರತಿವಾದದ ಸಂದರ್ಭದಲ್ಲಿ ಹೇಳಿತ್ತು. ಇದೊಂದು ಖಾಸಗಿ ದೂರು, ಅಂದರೆ ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವಂಥ ಒಂದು ಖಾಸಗಿ ದೂರು. ಆ ಖಾಸಗಿ ದೂರಿನ ಪ್ರಕಾರವಾಗಿ ತನಿಖೆಯನ್ನು ನಡೆಸಲಾಗಿದೆ. ಅದರ ಆಧಾರದ ಮೇಲೆ ಇಡಿಯವರು ಕೂಡ ತನಿಖೆ ಕೂತ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇದೆಯಾ ಅನ್ನುವಂಥ ರೀತಿಯಲ್ಲಿ ಲೋಕಾಯುಕ್ತದ ವಾದ. ಇಡಿಗೆ ಇಲ್ಲಿ ತಕರಾರು ಸಲ್ಲಿಸುವಂಥ ಅಧಿಕಾರ ಕೂಡ ಇಲ್ಲ ಅಂತೇಳಿ, ಅಂದರೆ ನಾವು ಸಲ್ಲಿಕೆ ಮಾಡಿರ್ತಕ್ಕಂತಹ ತನಿಖಾ ವರದಿಗೆ, ಬಿ ರಿಪೋರ್ಟ್ಗೆ ಇಡಿಯವರು ತಕರಾರು ಸಲ್ಲಿಸೋದಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಯಾಕಂದರೆ ಮತ್ತೊಂದು ತನಿಖಾ ಸಂಸ್ಥೆಯ ತನಿಖೆಯನ್ನು ಇಡಿ ಪ್ರಶ್ನಿಸುವ ಅಧಿಕಾರ ಇಡಿಗೆ ಇಲ್ಲ. ಮತ್ತೊಂದು ತನಿಖಾ ಸಂಸ್ಥೆ ತನಿಖೆಯನ್ನು ಮಾಡಿ ಅದರ ರಿಪೋರ್ಟನ್ನು ಕೋರ್ಟ್ಗೆ ಸಲ್ಲಿಸಿದ್ದನ್ನು ಇಡಿಯವರು ಬಂದು ಪ್ರಶ್ನಿಸುವ ಹಾಗೆ ಇಲ್ಲ, ಅಂತ ಅಧಿಕಾರ ಅವ್ರಿಗೆ ಇಲ್ಲ ಅಂತ ಹೇಳುವಂಥ ವಾದವನ್ನು ಮಾಡಲಾಗಿದೆ. ಇಡಿ ಅರ್ಜಿಯನ್ನು ಪರಿಗಣಿಸಲು ಕಾನೂನಿನಲ್ಲಿ ಅವಕಾಶವೇ ಇಲ್ಲ. ಅಂದರೆ ಇಡಿಯವರು ಏನು ತಕರಾರು ಅರ್ಜಿ ಸಲ್ಲಿಸಿದರೆ ಅದನ್ನು ಪರಿಗಣಿಸೋದಕ್ಕೇ ಅವಕಾಶ ಇಲ್ಲ ಕಾನೂನಿನಲ್ಲಿ ಅನ್ನುವಂತಹ ವಾದವನ್ನು ಲೋಕಾಯುಕ್ತ ಪರವಾಗಿ ಮಾಡಲಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಮಾತನಾಡಿದರೆ ತೋರಿಸ್ತಾರೆ. ಸಲ್ಲಿಸಿರೋ ವರದಿ ಮತ್ತು ದಾಖಲಾತಿಗಳಲ್ಲಿನ ಅಂಶಗಳನ್ನೇ ಆಧರಿಸಿ ನಾನು ಮಾಡಿರೋ ಆರೋಪಕ್ಕೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಗಳು ತನಿಖಾ ಸಂದರ್ಭದಲ್ಲಿ ದೊರೆತಿರೋದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ತನಿಖಾಧಿಕಾರಿ ಆರೋಪಗಳ ಪ್ರಭಾವಕ್ಕೊಳಗಾಗಿ ಸುಳ್ಳು ವರದಿ ಸಲ್ಲಿಸಿದ್ದಾರೆ ಅನ್ನೋದನ್ನು ನನ್ನ ಒಂದು ತಕರಾರು ಅರ್ಜಿಯಲ್ಲಿ ಮತ್ತು ಸುದೀರ್ಘವಾದ ವಾದದಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಸೊ ನನ್ನ ಮನವಿಯನ್ನು ಮತ್ತು ಪೂರಕವಾಗಿ ನೀಡಿರತಕ್ಕಂಥ ದಾಖಲಾತಿಗಳನ್ನ ಅಂಶಗಳನ್ನು ಪರಿಗಣಿಸಿ ಸೊ
ಸೊ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತ ಅಧಿಕಾರಿಗಳು ವರದಿ ಸಲ್ಲಿಸಿದರೆ ಆ ವರದಿಯನ್ನು ತಿರಸ್ಕರಿಸಿ ಆರೋಪಗಳ ವಿರುದ್ಧ ನಾನು ಏನು ಆರೋಪ ಮಾಡಿದ್ದೀನಿ ಆ ಆರೋಪವನ್ನು ಸಾಬೀತುಪಡಿಸುವಂತಹ ಕಾನೂನಾತ್ಮಕ ಒಂದು ಹೋರಾಟಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ಹೀಗೆ ತಮ್ಮ ಪರವಾದಂತಹ ಒಂದು ತೀರ್ಪು ಬರಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಸ್ನೇಹಮಯಿ ಕೃಷ್ಣ ಅವರು ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯವರು ಕೂಡ ಸಹಜವಾಗಿಯೇ ಅವರ ಪರವಾದಂತಹ ತೀರ್ಪು ಬರಬಹುದು, ಅಂದರೆ ಅವ್ರಿಗೆ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿರ್ತಕ್ಕಂತಹ ಬಿ ರಿಪೋರ್ಟನ್ನು ಮಾನ್ಯ ನ್ಯಾಯಾಲಯವು ಕೂಡ ಅಂಗೀಕಾರ ಮಾಡಬಹುದು, ಅದನ್ನು ಒಪ್ಪಿಕೊಳ್ಬಹುದು ಅನ್ನುವಂತಹ ವಿಶ್ವಾಸದಲ್ಲಿ ಸಿದ್ದರಾಮಯ್ಯನವರ ಪರ ವಕೀಲರು ಕೂಡ ಇದ್ದಾರೆ. ಆದರೆ ಅಂತಿಮವಾಗಿ ಕೋರ್ಟ್ನ ತೀರ್ಪು ನಾಳೆ ಹೊರಬರುವಂಥದ್ದಿದೆ. ಸಿದ್ದರಾಮಯ್ಯನವರ ಪಾಲಿಗೆ ನಿಜಕ್ಕೂ ನಿರ್ಣಾಯಕವಂಥದ್ದಿನ. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಈ ಬಿ ರಿಪೋರ್ಟನ್ನು ಕೋರ್ಟ್ ಅದು ಅಕ್ಸೆಪ್ಟ್ ಮಾಡ್ತು ಅಂತೇಳಿ ಆದರೆ ಆಗ ಸಹಜವಾಗಿಯೇ ದೊಡ್ಡ ರಿಲೀಫ್ ಸಿಕ್ಕಂತಾಗುತ್ತೆ. ಇಲ್ಲದೆ ಹೋದರೆ ಮತ್ತೆ ಸಿದ್ದರಾಮಯ್ಯನವರು ಇಡಿ ತನಿಖೆಯ ಬಿಸಿಯನ್ನು ಕೂಡ ಎದುರಿಸಬೇಕಾದಂತಹ